ತಾಯಿ ಅಂದ್ರೇನ, ತಂದೆ ಅಂದ್ರೇನ, ಅಪ್ಪ ಅಂದ್ರೇನ, ಹ ವುಮೆನ್ಸ್ ಅಂದ್ರೇನ, ಫಾದರ್ ಅಂದ್ರೇನ, ಮಕರ ಸಂಕ್ರಮಣ ಅಂದ್ರೇನ, ಆಮೇಲೆ ಸಹನೆ ಅಂದ್ರೇನು, ದೇವರ ಅಂದ್ರೇನ ಅಂತ ಕೆಲವು ನಿಮ್ಗೆ ಏನು ಸ್ವಲ್ಪ ಸ್ವಲ್ಪ ಗೊತ್ತಿರ್ಲಿ ಅಂತ ನಾ ಹೋದಾಗ ಏನು ಹೊಸ ಹೊಸ ಹೇಳೇ ಗೊತ್ತಾಗಿದೆ ಎಲ್ಲ. ನೀವು ತಾಯಿ ಅಂದ್ರೆ ಏನು ಅನ್ನೋದಕ್ಕೆ ಏನಂತ ಬರ್ತಾರೆ. ಈಗ ಒಂದು ಉದಾಹರಣೆ, ದೇವರು ಅಂದ್ರೆ ಏನಪ್ಪಾ, ದೇವ್ರ ಬಿಡ ಕುಂತಿದ್ವಿ ನೀವು, ಹೌದು ಅಷ್ಟ್ ಕುಂತೀವಿ. ನಾ ಇಷ್ಟು ಹೋದ್ರ ಹೇಳಾಕತ್ತೀನಿ ಇಲ್ಲೇ ಆ ಹಿಂದ ಹೆಸರು ಹುಷಾರ್ಕೊಂಡು ನಿಂತಾಗೆಲ್ಲ ಅಂತ ಅಂದ್ರೂ ಮಾತಾಡತ್ತೀವಿ ನಾವು. ಯಾಕೆ ಮಾತಾಡ್ತೀವಿ ಮಾತಾಡ್ರಿ ಪ್ಲೀಸ್. ನನ್ನ ಒಂಥರ ಇರಿಟೇಷನ್ ಅನ್ಸತಿ. ನಾ ಹೇಳಿದ್ ಏನ್ ಹೇಳ್ತಾರ ಕೇಳ್ತೇವೆ ಚಂದ ನಾವು ಎಲ್ಲ ಇಟ್ಟಿರ್ತಾರ್ರಿ ಪೆಂತಿದ್ದೀವ್ರಿ ಆಂಟಿ ಆಂಟಿ ಗೊತ್ತಿದ್ದೀವ್ರಿ ಆಮೇಲೆ ದೇವರು ಅಂದ್ರೆ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ದೇವರು ಅಂದ್ರೆ? ನಮ್ಮ ಮನಸ್ಸಿನ ಭಾವನೆ ಅಂತ ಹೇಳ್ಬೋದು. ದೇವರು ಅಂದ್ರೆ ದೇಹವಿಲ್ಲ, ವರ್ಣವಿಲ್ಲ, ರೂಪವಿಲ್ಲ. ದೇವರು ದೇಹವಿಲ್ಲ, ವರ್ಣವಿಲ್ಲ, ರೂಪವಿಲ್ಲ, ಅವನು ನಿರಾಕಾರ. ನಾನು ಹೌದಾ, ನಾವು ಒಂದು ಕಲ್ ಮೂರ್ತಿ ನಾವು ಅವಾಗ ಹಂಗ ಮಾಡ್ಕೊಂಡಿವಲ್ಲ. ಅವಾಗ ನಮಗ್ ಹೆಂಗ್ ಬೇಕಲ್ಲ ನಾವು ಮಾಡಿದ್ವಿ. ಸಹನೆ ಅಂದ್ರೆ ಏನಪ್ಪಾ? ಸಹನೆ ಅಂದ್ರೆ ತಾಳ್ಮೆ ಅಂತ. ಹೌದು, ಗಂಡವನಿಗೆ ಹೋಗ್ತೀವ, ನೀವ್ ಎಲ್ಲಾರು ಚಂದ ಹೊಂದ್ಕೋಬೇಕು, ನೀರು ಮಾಡ್ಕೋಬೇಕು, ನೀ ಹಂಗಿರ್ಬೇಕು, ಹಿಂಗೊಳಗೆಲ್ಲ ಹೇಳ್ತೀವಿ. ಹೌದು, ಆಕ್ಚುಲಿ ಅದು ಮೀನಿಂಗ್ ಇದೆ. ಸಹನೆ, ಸದಾ ಹರನನ್ನು ನೆನೆ, ಸದಾ ಹರನನ್ನು ನೆನೆ, ಸಹನೆ. ಮನೆ, ಮನೆ ಅಂದ್ರೆ ಈಗ ನಾವೆಲ್ಲ ಸ್ವಲ್ಪ ಟ್ರಿಪ್ ನಾವು ಟ್ರಿಪ್ ಎಲ್ಲ ಅಡ್ಡಾಡ್ತೇವೆ. ಸಣ್ಣ ವಯಸ್ಸಿನಾಗೆಲ್ಲ ಅಡ್ಡಾಡ್ತೀವಿ. ಒಂದ್ ಸ್ವಲ್ಪ ಹೆಚ್ಚಿಗೆ ಇನ್ನೊಂದ್ 8 ಕಂಟ್ರಿ ಬಿಟ್ರೆ ಎಲ್ಲಾ ಕಡೆ ಅಡ್ಡಾಡ್ ಬಂದೇವ್ ನಾವು. ಮತ್ತ ಗೌರ್ಮೆಂಟ್ ಇದರಿಂದ ಫ್ಯಾಸಿಲಿಟೀಸ್ ಇರ್ತಾವ ನಮ್ಗ. ಮತ್ ನಮ್ ತಂಗಿ ಹೋಗಿ ಲಂಡನ್ದಾಗ ಸೆಟ್ಲ್ ಆಗಂತ ಈಗ ನಾವೆಲ್ಲ ತಿಂಗಳಾಗ್ಲಿ ಹೋಗಿ ಬಂದೇವಿ, ಎಲ್ಲಾ ಮಾಡೇವಿ. ಅವಾಗ ಏನಾಕೈತಿ, ನಾವ್ ಎಷ್ಟೋ ದೊಡ್ಡ ಕಂಪ್ನಿಯಿಂದ ಹೋಗ್ತೀವಿ, 5-5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೋಗ್ತೀವಿ. ಡಿಲೆಕ್ಸ್ ಇರ್ತೀವಿ, ಎಲ್ಲಾ ಫೆಸಿಲಿಟೀಸ್ ಇರ್ತಾವ, ಏನ್ ಫೆಸಿಲಿಟೀಸ್ ಇರ್ತಾವ. ಆದ್ರೆ ಅದು ಮುಗಿದ ಟೈಮ್ ಮುಗಿದ್ಮೇಲೆ ಹಿಂಗ ದುಬೈ ಬರ್ತೈತಿ, ಹಿಂಗ ಬಾಂಬೆ ಬರ್ತೈತಿ, ಹೀಗ ಹುಬ್ಬಳ್ಳಿ ಬರ್ತೈತಿ, ಹೀಗ ಒಳ್ಳೆ ವಿಷಯ ಬರ್ತೈತಿ. ನಮ್ಮ ಮನೆಗೆ ಬಂದು ಅದಕ್ಕೆ ಮನೆ ಅಂದ್ರೆ ಮನಸ್ಸಿನ ನೆಮ್ಮದಿ. ಮನಸ್ಸಿನ ನೆಮ್ಮದಿ ಏನ್ ಸಿಗ್ತೈತೋ ಅದ ಮನೆ. ಮನೆಯೊಳಗನ ಸಿಗೋದು. ಹೆಂಗನಿರ್ಲಿ ಅದ್ ಮನೆ. ನನ್ನ ಮನೆ ಅನ್ನೋದ್ರ ಸಿಗೋ ನೆಮ್ಮದಿ ಎಲ್ಲಿ ಸಿಗ. ಈಗ ನಮ್ಮ ಮನೆ ನಮ್ಮ ಮಕ್ಕಳು, ಮಮ್ಮಿ ನಾಳೆ ಅಲ್ಲಿ ಹೋಗೋಣ, ಇದಕ್ ಹೋಗೋಣ, ಎಲ್ಲೇ ಅಲ್ಲಿ ಹೋಗೋ ಮಮ್ಮಿ, ಫಾರ್ಮ್ ಹೌಸ್ದಾಗ ದಿನ ಗಿಡ ಕಡ್ತಾಳ ಮಮ್ಮಿ, ಅಲ್ಲಿ ತಿಂಗಿ ಕಡೆ ಟೈಮ್ ಪಾಸ್ ಆಗತ್ತೆ, ಅಲ್ಲಿ ಚೇರ್ ಹಾಕ್ತಾರೆ ಹ್ಞೂ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ರು ಫೀಲ್ ಆಗೋದು. ಈಗ ಅದೇ ನಮ್ಗ 20 ವರ್ಷಕ್ಕೆ ಇಲ್ಲಿ ಬಂದ ಇಲ್ಲೊಂಥರ ವ್ಯಾಮೋಹ ಬಿಟ್ಟಿರ್ತೈತಿ. ನಮ್ಗೆ ವ್ಯಾಮೋಹ ಬಿಟ್ಟಿರ್ತೈತಿ, ಮತ್ ನಮ್ಗೆ ಅಟ್ಯಾಚ್ಮೆಂಟ್ ಆಗಿರ್ತೈತ್ರಿ. ಅವಾಗ ಒಂದ್ ವಚನ ನೆನ್ಪಾಕೈತಿ ನನಗೆ. ಏನಪ್ಪಾ ಅಂದ್ರ, ಇವ್ರು ಕರಿಯನಿತ್ತೊಡಲ್ಲೇ, ಕರಿ ಅಂದ್ರ ಆನೆ, ಕರಿಯನಿತ್ತೊಡಲ್ಲೇ ಹಿರಿಯನಿತ್ತೊಡಲ್ಲೇ, ಹಿರಿದಪ್ಪ ರಾಜವನಿತ್ತೊಡಲ್ಲೇ, ಒಲ್ಲೆ 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 ನಾನೇನ್ ಒಲ್ಲೆ. ಈ ಶಿವನ್ ಧ್ಯಾನ ಮಾಡ್ಕೊತ ಇಲ್ಲೇ ಇರೋದಲ್ಲಿ. ಯಾವ್ದು ಬೇಡ ಇಲ್ಲ ನಮ್ ಸಣ್ಣ ಮಗ ಭಾಷಣ ಕಳ್ಸಿದ ಬಸವೇಶ್ವರ ಮಗದೊಳಗ ಸಣ್ಣ ಇಂಡಿಪೆಂಡೆಂಟ್ ಭಾಷಣ ಕಳ್ಸಿದ್ರು ಮನಿ ಬಾ ಮಮ್ಮಿ ಅಂತಾರ. ಅವ್ರೆಲ್ಲ ಟೈಲ್ಸ್ ಆಕಿ ಮನಿಗೆ ಮನೆ ಇಂಟೀರಿಯರ್ ಕ್ವಶನ್ ಫಸ್ಟ್ ಪ್ರೈಸ್ ಬಂತಿ. ಚಂದ ಇಂಟೀರಿಯರ್ ಮಾಡ್ಕೊಂಡಾಕಿ. ಇದೇನ್ ಬಸವೇಶ್ವರ ಮಗನಂತೆ ಸುಮಾರು ಮನಿ ದಾಟೆ ಹೋಗ್ಬೇಕು. ಬಿರ್ಜವ್ನಿ ಆಮೇಲೆ ಅರುಣಾ ಪಾಟೀಲ್ ತಗೊಂಡ್ರ, ಅವ್ರನ್ನೇ ತಗೋತೈತೆ. ಅವ್ರದ್ದು ಬಾ ಅಂತ ಹೇಳ್ತಾರ್ರಿ. ಟೈಲ್ಸ್ ಕಾಲ್ ಆಪರೇಷನ್ ಆಗೈತೆ. ಆಮೇಲೆ ಏನಾರು ಮಾಡಿ ಹೋದಾಗ ಬಿದ್ದ ಮತ್ ಅವ್ರಿಗೊಂದು ಇದು ಅನ್ನೋದು ಬೇಡ. ಮತ್ ಹಿಂಗೈತಲ್ರಿ, ನಮ್ಮ ವಿಚಾರಗಳೇ ಬೇರೆ ಇರ್ತಾವ, ಅವ್ರ ವಿಚಾರಗಳು ಬೇರೆ ಇರ್ತಾವ. ಅಲ್ಲೇ ಚಾಲು ಆಗೋದು ಭಿನ್ನಾಭಿಪ್ರಾಯಗಳು. ಅಮ್ಮ ಬ್ಯಾಡ್ ಮಾಡಂಗಿಲ್ಲ, ಸೆಟ್ ಆಗೈತಮ್ಮ, ನಾ ಎದ್ ನಿಂತ್ಕೊಂಡು ಸ್ವಲ್ಪ ಡೈನಿಂಗ್ ಹೇಳ್ಕೊಂಡು ಹೇಳ್ತೇನೆ, ಜೀವ ಹಿಂಗೆ ಹಿಂಗೆ ಹೇಳ್ತೇನೆ, ನಾ ಯಾವಾಗ ಫಂಕ್ಷನ್ದಾಗ ಬರ್ತೇನಲ್ಲ ಹಿಂಗೆ ಹೇಳ್ತೇನೆ. ಫಂಕ್ಷನ್ ಒಂದು ಊಟ ಮಾಡುದು, 2 ತಾಸು ಕೊಂಡ್ರದು, ಅದು ಮತ್ ಹೊಳ್ಳಿ ನಮ್ಮ ಮನೆಗೆ ಬರೋದು. ನೀನ್ ಹೇಳ್ದಂಗ ಮನೆ ನಮ್ಮ ಮನೆ ನೆಮ್ಮದಿ. ನಮ್ಗೆ ನೆಮ್ಮದಿ ದೇವರು. ಆನೆ 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 ಆನಂದ, ನೆಮ್ಮದಿ, ಆರೋಗ್ಯ ಆರೋಗ್ಯ ಮತ್ತು ನೆಮ್ಮದಿ ಏನಿರುತ್ತೆ ಅವ ಆನೆಗತೆ ಬದುಕ. ಅವ ಆನೆಗತೆ ಬರುತ್ತೆ. ಆರೋಗ್ಯ ಮತ್ತೆ ನೆಮ್ಮದಿ ಇರೋದ್ರಿಂದ ಇಂತ ಒಂದ್ ಏನಂದ್ರು ನಿಮ್ಗ ಹಂಗ ನೀ ಇಷ್ಟು ಇಂಟ್ರೆಸ್ಟ್ ಯಾತ್ರೆ ಅಂತ ಹೇಳ್ತೇವೆ. ಕಮ್ಮಿ ಅಂದ್ರೆ ಒಂದ್ 100 ಸನೇಕ ನಕ ಡೈರಿ ಇದಾವ್ರಿ. ಒಂದ್ 100 ಮೇಲೆ ಒಂದ್ ಡೈರಿಗಳು. ಪ್ರತಿಯೊಂದ್ರು ಪ್ರತಿ ಸಲ ಹೋದಾಗ ಒಂದ್ ಬ್ಯಾಗ್ನಾಗ ಹಾಕ್ತೇನೆ ನಾ. ಇದು ಮಾಡ್ತೇನೆ ನಾ.
ಆದ್ರೆ ಅವ್ರ ವಿಚಾರದ ಅಲ್ಲಿ ಹೋದಾಗ ನೋಡ್ತಿರಲ್ಲ ನಾವ್ ಬಾಳ ಮುಂದ್ ಹೋಗ್ಬಿಟ್ಟೇವಿ ಇನ್ನೂ ಏನ್ ತಿಳ್ಕೊ ಒಳಗದಾರಪ್ಪ ಇನ್ನೊಂದ್ಸತಿ ಹೌದು ಅಂದ್ರೂ ಪಚಿತಿ ಬಿಟ್ರು ಪಚಿತಿ. ನಾಲೆಜ್ ತುಂಬಾ ಇದೆ ರೀ ನಿಮಗೆ. ಅದು ಆರಂಭದಿಂದ ಅವಕಾಶ ಸಿಕ್ಕರು ಇನ್ನೂ ಹೊರಗೆ ಬರ್ತಿತ್ತ ಅದು. ನಮ್ ತಂದೆಯವ್ರ ಏನ್ ಹೇಳಿದ್ರೆ ಪಾಪ ಆಗಿ ಇದು ಅಂದ್ರೆ ಹಳೆ ಸಿಸ್ಟಮ್ನೊಳಗ ಒಂದ್ ಕಾಲೇಜ್ ಹೋಗ್ತಾರನು ಹಿಂಗ್ ಪೊಲೀಸ್ ನಮ್ಗ್ ಪ್ರೈವೇಟ್ ಅಂತ ಅನ್ಸ್ತಿರ್ಲಿಲ್ಲ ನಮ್ಗೆ ಇದು ಒಂಥರ ಅನ್ಸಿತ್ ನಂಗೆ ಅಂತ ನೋಡಿ ಸಾಹೇಬ್ರ ಬಾ ನೀನ್ ಹೊರಗೆ ಬಂದ್ರೆ ನೀನ್ ಕೊಡಿಸ್ತೇವೆ ನಮ್ಗೆ ಅಲ್ಲಿ ಗಂಗಾವತಿ ಯಾಕೆ ಬರ್ತೀರಿ ಯಾವಾರ ನೀವ್ ಎಂತ ಬೇಕಂತ ಹೇಳಿ ಸುಮ್ನೆ ಕಾರಣ ಯಾಕೆ ಕಳಿಸ್ತೇನೆ ಹಂಗ ಮಾಡ್ತಾರೆ ಅವ್ರು ಹಂಗ ಮಾಡ್ತಾರೆ. ಎದಕ್ ಬರ್ತೀರಿ ರಶ್ನ್ಯಾಗ ಬಿಸ್ಲಾಗ ಬ್ಯಾಡ್ರಿ ಅವರ ಕೊಡ್ತಾರೆ ಸ್ವಲ್ಪ ಅಂತ ಹೇಳ್ತಾರೆ. ನಾನ್ ಮದುವೆಗೆ ಇಷ್ಟ ಬೇಕಾಗುವ ನನ್ನ ಮೊಮ್ಮಗಳ ಮದುವೆಗೆ ಇಷ್ಟ ಬೇಕಾಗುವ ಅವ್ರು ಹಿಂಗಾಗಿ ಎಲ್ಲ ನಂಗೆ ಅನುಕೂಲ ಸುತ್ತಮುತ್ತಲ ಸರೌಂಡಿಂಗ್ ಹಂಗ ಆಗ್ತೈತಿ. ಆಮೇಲೆ ಬಸ್ ಏನ್ ಮಾಡಿದ್ವಿ ಅಂದ್ರ ಅವ್ನ ಮಗ ಇರ್ತಾನಲ್ರಿ ಒಬ್ಬ ಅವಂಗ ನಾವು ಎಜುಕೇಶನ್ KG ಒಳಗಿಂದ ತಗೊಂಡ್ಬಿಟ್ವಿ. ಕೆಲವ್ರಿಗೆ ಇದು ಇರ್ತೈತ್ರಿ ಕಲ್ಸ್ಬೇಕಂತ ಹವ್ಯಾಸ ಇರ್ತೈತಿ ಒಂದು ಬಡ ಮಕ್ಕಳಿಗೆ. ಖರೆ ಅವ್ರು ಏನ್ ಮಾಡ್ತಾರೆ ರೊಕ್ಕ ತುಂಬ್ತೀವಲ್ಲ ಅವ್ರು ಬೇರೆ ಪ್ರಿಪ್ರೇಷನ್ ಕೊಡ್ತಾರೆ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅದು ಸಂಸ್ಥೆಯಿಂದ ಕೊಡ್ಬೇಕಂತ ಹಿಂಗ್ ಮಾಡ್ತೀವಿ ನಾವು. ಹೌದು ಕರೆಕ್ಟ್. ಹಾಗೊಬ್ರು ಅವ್ನ ಮಗನ ಎರಡ್ ತಗೊಂಡಿದ್ದಾರೆ KG BE ಮಟನ್ ತಗೊಂಡು ಅಲ್ಲ ಹಂಗೇನು ನಾವ್ ಏನ್ ಹೇಳಿಲ್ಲ ಹಂಗ್ ಮಾಡ್ತಾ ಇದ್ದ ಮಾಡಿದ್ರು. ಮತ್ತ ಕಾಂಟ್ರಿಬ್ಯೂಷನ್ ಮಾಡಿ ನೀ ಏನ್ ಮಾಡಿ ನಾವೆಲ್ಲ ಮಾಡ್ಬೋದಂದ್ರೆ ಯಾರಿಗೂ ಇದೂ ಆಗಲಿಲ್ಲ. ಯಾಕೋ ದುಡ್ಡು ಎಲ್ಲ ಜಾಸ್ತಿ ಹಿಂಗಾಗ್ಬಿಡ್ದು ಸುಮ್ ಇಂಡಿವಿಜುವಲ್ ಮಾಡ್ಬಿಟ್ರೆ ಕರೆಕ್ಟ್. 1 ಲಕ್ಷ ಅಮ್ಮ ಮಾಡಿದ್ರು ಅಂತ ಎಷ್ಟ್ ಅನುಕೂಲ ಐತಿ ನೀವು ಅಷ್ಟ್ರೋಗನ ಮಾಡ್ಬೋದು. ಸುಮ್ ಪರ್ಸನಲ್ ಆಗಿ ಮಾಡ್ಕೊಂಡ್ಬಿಡು ಚಲೋ. ಇಲ್ರಿ ಪರ್ಸನಲ್ ಅಲ್ಲ ಅವೆಲ್ಲ ಬಸ್ಸೇನ ಮಾಡ್ಕೊಳಲ್ರಿ. ಬಸ್ ಇಷ್ಟ ಮಂದಿ ಕೂಡ್ತಾರೆ ಅವಂಗ ಏನ್ ಅನ್ನಕ್ ಬರಂಗಿಲ್ರಿ. ಯಾಕಂತಂದ್ರೆ ಅವ ದಾವಣಗೆರೆ ಜಿಲ್ಲಾ ಪ್ರೆಸಿಡೆಂಟ್ ಅವ ಪೂಜಾರಿ ಸಂಘದ. ಸೋಮವಾರ 3,000 ಮಂದಿ ಕೂತಾರ. 3,000 ಹಳ್ಳಿ ಮಂದಿ ಮಂದಿ ಅದ್ರ ಕುಂತಾರ. ನಾವೆಲ್ಲ ಬಂದ್ ನಂದ್ 50 ವರ್ಷ ಮಾಡಿದ್ರು ಬಂದ್ ಸೇರ್ಕೊಂಡ್ರ ನಾ ಮಾರನೇ ಚಿಂತಿ ಬಿಡ್ರಿ ನೀವು ನಮ್ಮ ಮಂದಿ ಕಡೆ ಬರ್ಲಾರ್ದಾಗ ನಾವು ವ್ಯವಸ್ಥೆ ಮಾಡ್ತೇವೆ. ಅವರು ಅಷ್ಟ್ ಮಾಡ್ತಾರ ಸುಳ್ಳು ಮಾಡ್ತಾರ. ಆಮೇಲೆ ಬಾಳ ಚಂದ ಮಾಡಿದ್ರಿ. ಆಮೇಲೆ ಸಣ್ಣ ಮಗನ್ ಮದ್ವಿ ಮಾಡ್ಯಾರ. ಆಮೇಲೆ ನಾವ್ ಪ್ಯಾಟಿಗೆ ಹೋಗೋದು ಇಷ್ಟ ಅಕ್ಕಿ ಕೊಡಿಸ್ಬೇಕ್ರಿ ಕೊಡ್ಸೋದು ಹೋಗಂಗಿಲ್ರಿ. ಈಗ ವ್ಯಾಪಾರಸ್ಥಿರ್ತಾರೆ ಇಲ್ಲ ಮನೆ ಓಣ್ಯಾಗ ಇಲ್ಲ ಓಣ್ಯಾಗ ಅವ್ರ ಏನ್ ಬೇಕೆಲ್ಲ ಕೊಟ್ಬಿಡ್ರಿ. ಆಮೇಲೆ ಅವ್ನಿಗೆ ಲಾಸ್ಟ್ ಕೊಡ್ರಿ ಒಬ್ಬೊಬ್ಬರು ಇಷ್ಟ ವರ್ಷ ತಿರಾಕತ್ತೆ ವಿಶ್ವಾಸ ಲಾಸ್ಟ್ ಏನಿಲ್ಲ ಮುಂದ್ಮೇಲೆ ತಗೊಂಡ್ಬರ್ತಾರ ಮಾಡಿ ನೋಡ್ರಿ ಅಂತ ನೋಡಪ್ಪ ಇದು ಅಕ್ಕಿ ಎಷ್ಟೊಂದು ಕೊಡ್ತೀವಿ ಸಕ್ರೆ ಏನ ಕೇಳ ನಿನಗ್ ಮನಸ್ಸಿಗೆ ಹರ್ಟ್ ಆಗ್ಬಾರ್ದು ನೀರ್ ತಗೊಂಡ್ಬಿಡು ಎಷ್ಟಾಯ್ತು ಅಷ್ಟೇ ಚೆಕ್ ಬಾಳ ಇಷ್ಟ ಹೆಚ್ಚೋದು ಇಷ್ಟ ಕಡಿಮೆ ಅವ್ರು ಹಂಗ್ ಮಾಡಕ್ ಹೋಗಂಗಿಲ್ಲ ಮಾಡೋದಿಲ್ರಿ. ಯಾಕಂದ್ರೆ ಅಷ್ಟು ನಂಬಿಕೆಯಿಂದ ನೀವು ಕೇಳಿರ್ತೀರ ಅವ್ರು ಮಾಡ್ತಾರ ಅಂದಾಗ ಆತರ ಎಲ್ಲ ಏನೋ ಅವ್ರು ಮಾಡಂಗಿಲ್ಲ. ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ತಾರ. ಅದ್ರೊಳಗ ಮುಂದ್ ನೆಮ್ಮದಿ ಕಾಣತೀನಿ ಅಷ್ಟೇ. ಅದ್ರೊಳಗ ಮತ್ತೀಗ ಹುಟ್ಟು ಅಕಸ್ಮಾತ್ ಸಾವು ಖಚಿತ ಖಂಡಿತ. ಸಾಹೇಬ್ರಿಗೆ ಏಜ್ ಆಗಿತ್ತು 30 ವರ್ಷದ ರಿಟೈರ್ಡ್ ಆದ್ಮೇಲೆ ಮತ್ ಸ್ವಲ್ಪ ಇದು ಆರೋಗ್ಯದ ಏನು ಬಂದು ಆಕೈತಿ ಬರೋದಲ್ರಿ. ಅವಾಗ ಸ್ವಲ್ಪ ಏನ್ ಮಾಡ್ಬೇಕು ನಮಗೂ ಇದು ಆಕೈತಿ. ಅವಾಗ ನನ್ ಮಗಳು ಭಾಳ ಆಸರ ಮಗ ಖುಷಿಂತ ಗಂಡ್ ಮಕ್ಳಿಂದ ಮಗಳು ಭಾಳ ಆಸರದ್ಲು. ಅಕ್ನೇ ನಿಂತ್ ನನ್ ಕಾಲಿನ ಆಪರೇಷನ್ ಮಾಡಿಸಿದ್ರಿ. ನಾವ್ ಮಾಡಿದಾಗ ಅಟ್ಲೀಸ್ಟ್ ನೀವು ಮಾಡೋ ಪ್ರಯತ್ನಕ್ಕಾದ್ರೂ ಭಗವಂತ ಒಲಿ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಎಲ್ಲಾ ಪ್ರಯತ್ನಗಳ ಇಷ್ಟೆಲ್ಲಾ ಸಂಕಷ್ಟಗಳ ಮಧ್ಯೆ ನೋಡ್ಬೋದು ತಾಯಿ ಮುಂದೆ ಮಗಳು ಅಳಿಯ ಈ ತರ ಹೋದಾಗ ಆಗಿನ ನೋವು ಅದಕ್ಕ ನಾವ್ ವರ್ಣನೆ ಆಗೋದಿಲ್ಲ. ಇಲ್ವಿ ಅದು ಏನ್ ಇವತ್ತಿಗೂ ಯಾರು ನಂಬೋಲ್ರಲ್ಲ ಅಕ್ಕ ಕೊಡ್ತಾರಲ್ಲ ಅಂಟಿ ನೀವು ಒಪ್ಪಾಗ್ತಾ ಇರಲ್ವಿ. ಅಂದ್ರೆ ಏನ್ ಹೋಗ್ಲ ಅವ್ರ ತಂದೆಯವ್ರಿಗೆ ಹೇಳಿದ್ರು ಯಾರಿಗ್ ಗೊತ್ತು. ಇವ್ರಿಗೂ ಸ್ವಲ್ಪ ಇದು ಅನ್ಸಿತ್ ನನ್ ತುಂಬಾ ಸ್ವಲ್ಪ ತ್ರಾಸ ಅನ್ಸಿತ್ತು ಇವ್ರಿಗೆ. ಯಾಕಂದ್ರ ಈಗ ಒಂದು ಪಿಕ್ಚರ್ ಹೋಗ್ಬೇಕ ಇಲ್ಲ ನಾ ಕರ್ಕೊಂಡ್ ಹೋಗ್ತೀನಿ ಇಲ್ಲ ಹೋಗ್ಬೇಕ್ರಿ ನಂಗ ಅಂತ ಇಲ್ಲ ಹೌಸ್ಫುಲ್ ಐತ್ರ ಅಮ್ಮಾರ ಏನ್ ಎಕ್ಸ್ಟ್ರಾ ಚೇರ್ ಹಾಕಿಸಿಲ್ಲ ಅಂತಿ. ಯಾಕಂದ್ರೆ SP ಮಗಳು ಏನ್ ಅನ್ನಕ್ ಬರಲ್ಲ ಅವ್ರಿಗೂ ನನಗೆ ನನಗ ಆ ಭಾವನೆ ಬರ್ತಿದ್ದಿಲ್ಲ. ಆ ಭಾವನೆ ಹೊಳ್ದು ಹೋಗಿಲ್ಲ ಅಂತ ನಂದು ಅಷ್ಟೇ ಹಿಂಗ್ ಪ್ರಶ್ನೆ ಬರ್ತಿದ್ದ. ಅದೇ ಅವ್ರ ತಂದೆಯವ್ರು ಹೇಳಿದ್ರು ಯಾವಾಗ ನಂಗೆ ಭಾಳ ಕಾಳಜಿ ಮಾಡ್ತಿದ್ರು. ಭಾಳ ಮಮ್ಮಿ ಮುಂಜಾನೆ ನಮ್ದ್ರು ಪೊಲೀಸ್ ಮುಂಜಾನೆ ಸಂಜೆ ಬಂದು ಸೈ ಮಾಡ್ತಾರೆ. ಹಂಗ ಮುಂಜಾನೆ ಬರ್ಬೋದು ಸಂಜೆ ಮುಂದೆ ಬರ್ಬೋದು ಮಮ್ಮಿ ಇಲ್ಲಿ ಹಾನಿಟ್ಟೆ ಮಮ್ಮಿ ಇಲ್ಲಿ ಬಾ ಇಟ್ಟೆ ಅಂತ ಕಾರ್ ಹೊಡಿತಿದ್ಲು ಸ್ವಿಮ್ಮಿಂಗ್ ಮಾಡ್ತಿದ್ಲು. ಆಕಿ ಮಾರ್ಕೆಟಿಂಗ್ ಎಲ್ಲಾ ಹೋಗಿದ್ಲು ಅವ್ರಿಗೆ. ಆಕಿ ಗಂಡ ಕಡೆ ಪರ್ಮಿಷನ್ ತಗೊಂಡಿದ್ಲು. ಅವ್ಗೊಂದು ಗ್ರೂಪ್ ಬೇರೆ ಐತ್ರಿ ಸಣ್ಣವ್ರು ಅಕ್ಕ ಮಗನ ಯಂಗ್ಸ್ಟರ್ಸ್ ಗ್ರೂಪ್. ನಮ್ ಹಿರಿಯರ್ದ ಸಲಹೆ ಬಂದ್ರೆ ನಮ್ ಬೇರೆ ಅವ್ರಿಗೆ ನಾವ್ ಎನ್ಕರೇಜ್ ಮಾಡ್ತೇವೆ. ಮಾಡಿದ್ರಿ ಆಕಿ ಒಂದ್ಸಲ ಏನಾತ್ರಿ ಹೇಳಿ
ಅದು ಸಕ್ಕರೆ ಗೊಂಬಿ ಪೂಜಾ ಮಾಡ್ತಾರಿಲ್ರಿ, ಹಾ ಮಮ್ಮಿ ಸ್ವಲ್ಪ ಬಾಳ ತೆಗಿ ನಿಂಗ್ ಬಂದ್ ಭೇಟಿಯಾಗಿ ಹೋಗ್ತೇನೆ ಅಂತ ಅಂದ್ಲ. ನನ್ ಮುಂದೆ ಹಾ ಬಾಮ ಅಂದೆ. ಅದು ನನ್ ಕ್ಲಾಸ್ ಲವ್ ಕೀತಿಗೆ ಅಂತ ಹೇಳಿ. ಆಮೇಲೆ ನಾ ತೆಗೆದಿಟ್ಟೆ ಬಂದ್ಬಿಟ್ಟು ಮಮ್ಮಿ ನೀನ್ 2 ಗೊಂಬಿ ತೊಗೊಂಡಿನಿ, ನಂದ್ 2 ಗೊಂಬಿ ತೊಗೊಂಡಿನಿ, ಮತ್ತ ಅವ್ರು ಹೋಗಿ ಸಕ್ರೆ ಆರತಿ ಮಾಡ್ತಾನೆ ಅಕ್ಕಂಗ. ಅದಕ್ಕೆ ನಾ ಹೋಗ್ತೇನೆ ಮಮ್ಮಿ, ಅದು ನಂಗೂ ಹೋಗ್ಬೇಕಂತ ಆಸೆ ಅನ್ಸಾಗತ್ತೆ. ಕಾಸೆಲ್ಲ ಹೋಗಿದ್ದಿಲ್ಲ, ಆಕಿ ನೋಡಿ ಕರ್ಕೊಂಡು ಹೋಗ್ತಾನ ಇಲ್ಲ ಆಕಿ, ಮತ್ತೇನ್ ಮಾಡಿಲ್ಲ ಬ್ಯಾಡ ವಾಸು ನೋಡು ಚಲೋ ಇಂತಪ್ರಿ ಯಾಕೆ ಕಡಿಮೆ ಮಾಡ್ಕೊಂಡಿವ್ರಿ ಅಂದ್. ಆಮೇಲೆ ಅಲ್ಲಿ ಹೋದಕ್ನ ಹೀಗೆ ಅಂತಂದ್ರೆ ಬಡ 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 ಮಮ್ಮಿ ನಂದು 5 ಗಂಟೆಗೆ ಅಪಾಯಿಂಟ್ಮೆಂಟ್ ಐತೆ ನಿಮ್ ಮಳೆ ಅಂದ ಕಲ್ಲಿಡ್ ದವಾಖಾನ್ಯಾಗ. ಅದಕ್ಕ ನಾನು 1 ತಾಸಿದ್ದೆ ನಾ ಪ್ರೆಸಿಡೆಂಟ್ ಹೋಗ್ಬಿಡ್ತೇನೆ ಅಂತ ಆಕಿ ಅವ್ರ ತಮ್ಮ ತಂದೆ ಫೋಟೋ ನಮಸ್ಕಾರ ಮಾಡಿದ್ವಿ. ನಂಗೆ ಯೂಶಲ್ ಕಾಲ ನಮಸ್ಕಾರ ಮಾಡೋದು ಮಾಡಿಲ್ಲ. ಅವತ್ತ ಲಾಸ್ಟ್ ಆಕಿ ಮುಖ ನೋಡಿತ್ತು. ಮುಂದೆ 1 ತಿಂಗಳು ಬರೀ ಫೋನ್ಯಾಗ ಕಾಂಟ್ಯಾಕ್ಟ್ ಐತಿ. ಹೋಗಿ ಕರ್ಕೊಂಡಿ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ. ಆಮೇಲೆ ಎಲ್ಲಾ ಫ್ರೆಂಡ್ಸ್ ಏನ್ ಹೇಳ್ತಾರೆ ಈಗ, ಎಲ್ಲಾರು ಫ್ರೆಂಡ್ಸ್ ಆಕಿ ಫ್ರೆಂಡ್ಸ್ ಗ್ರೂಪ್ಸ್ನವ್ರು ಏನ್ ಹೇಳ್ತಾರೆ ಅಂತೇಕಿ ಗೊತ್ತಿತ್ತು. ನಮ್ ಮುಂದೆ ಹೇಳಾಕಿ ನಿನ್ ಮುಂದೆ ಹೇಳ್ಬಾರ್ದಂತ ಮುಚ್ಚಿಟ್ಟಿದ್ಲಕಿ. ಆಕಿ 5-6 ತಿಂಗಳು ಅಂತ ಹೇಳ್ಬಾರ್ದು ಮಮ್ಮಿ ಮುಂದೆ. ಮಮ್ಮಿ ಫೀಲ್ ಆಕೈತಿ ಈಗ ಆಪರೇಷನ್ ಆಯ್ತು ಹೇಳ್ಬಾರ್ದು. ತಾಯಿ ಮನ್ಸಿಗೆ ನೋವು ಆಗ್ಬಾರ್ದು ಅನ್ನೋಕ್ಕೋಸ್ಕರ ತಾನು ತಾಯಿಯಾಗಿ ತನ್ನ ತಾಯಿನ ಕಾಪಾಡ್ಕೊಂಡ್ರು ಕೂಡ ತನ್ನ ನೋವು ತನ್ನ ತಾಯಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಭಾವನೆಯಿಂದ ಇದೇಂತಂದ್ರೆ ನಾವು ಆಕಿ ತೀರ್ಕೊಂಡು ನಾನು ದವಾಖಾನೆ ಬರ್ಲೇಕು ದವಾಖಾನೆ ಬರ್ತೀವಿ ಮಮ್ಮಿ. ಜ್ವರ ಬಂದು ನೋಡಕ್ ಬರ್ತಾಳೆ ಯಾರದ ಮಮ್ಮಿ ನೆಟ್ ನೋಡಕ್ ಬರಂಗಿಲ್ಲ ನೀನ್ ಹಿಡ್ಕೊಂಡು ಹೋಗಿಲ್ಲ. ನಾವು ಇವ್ರು ಹಂಗ ಅಂತಿದ್ವಿ, ನಮ್ಮ ಮಕ್ಕಳು ಹಂಗ ಅಂತಿದ್ರು. ಯಾರ ಬರ್ತೀನಿ ತಗೊಂಬಿ ಏನ ನೋಡಕ ಬಿಡಿಲ್ಲ. ಈಗ ನೋಡ್ತೀವಿ ನಾವ್ ಮನ್ ಹೊಂಟಾರ ಏನ್ ಕೇಳಕ್ ನೀನ್ ತಗೊಂಡಿಲ್ಲ ಏನೋ ನಂದ್ ಅನ್ಲಕ್ರಿ. ಆತ್ಮೀಯತೆಯ ಮುಖ ಏನಿದೆ, ಮಮ್ಮಿ ಅನ್ಕೊಂಡು ಅಡ್ಡಾಡ್ತಾರೆ ಏನ್ ಮುಖ ಇದೆ, ಅದೇ ಜೀವನ ಪರ್ಯಂತ ನಿಮ್ ಮನಸ್ಸಿನಲ್ಲಿ ಇರ್ಲಿ ಅಂತ ನೋವನ್ನ ಸಹಿಸ್ಕೊಂಡುನು ಇವತ್ತಿನ ದಿನ ಧೈರ್ಯವಾಗಿ ನೀವು ಬದುಕಿದ್ರಿ ಅಂದ್ರೆ ನಿಮ್ಮಂತ ಹೆಮ್ಮೆ ತಾಯಿ ಮತ್ತೆ ಯಾರು ಇರ್ಲಿಕ್ಕಿಲ್ಲ ಅನ್ಕೋತೀನಿ ನಾನು. ನಿಮ್ಮ ತಾಯಿತನ ಹೀಗೆ ಇರ್ಲಿ, 4 ಜನರು ನಿಮ್ಮಿಂದ ಸಹಾಯ ಆಗ್ಲಿ, ಎಲ್ಲಾ ಅನುಕೂಲಗಳಾಗ್ಲಿ ಹೀಗೆ ಅಂತ ಹೇಳ್ತಾ ನಿಮ್ಮನ್ನ ಭೇಟಿ ಆಗಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕೊನೆ ಒಂದು ಮಗಳಾಗಿ ಹೇಳ್ತೇನೆ, ಕನಸು 100 ಇರಲಿ, ಕನಸು 100 ಇರಲಿ, ಮನಸ್ಸು ಒಂದೇ ಇರಲಿ, ಯೋಚನೆ 1000 ಇರಲಿ, ಗುರಿ ಒಂದೇ ಇರಲಿ. ನಿಮ್ಗೆ ಎಷ್ಟೇ ಸ್ನೇಹಿತರಿರ್ಲಿ ಸಂಬಂಧಿಕರಲ್ಲಿ ನಿಮ್ ಮನಸ್ಸಿನಲ್ಲೂ ನಿಮ್ ತಾಯಿ ಒಂದು ಸ್ಥಾನ ಇದೆ. ಖಂಡಿತವಾಗ್ಲಿ ತುಂಬಾ ಖುಷಿ ಆಗ್ತಿದೆ. ಧನ್ಯವಾದಗಳು. ಮಗಳಾಗಿ ನನ್ನನ್ನು ನಿಮ್ ಮನಸ್ಸಿನಲ್ಲಿ ಯಾವಾಗ್ಲೂ ಇಟ್ಕೊಂಡಿರಿ ಅಂತ ನಾನು ಕೇಳ್ಕೊತೀನಿ. ನಿಮ್ಗೆ ನನ್ನ ಧನ್ಯವಾದಗಳು.